ಆತ್ಮೀಯ H16 ನ್ಯೂಸ್ ಅರ್ಧ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಮ್ಮ ಕನ್ನಡ ನಾಡಿನ ಕುವೆಂಪು ಅವರನ್ನು ಸರಿಯಾಗಿ ಅಭ್ಯಾಸ ಮಾಡಿದಂಥ ತಜ್ಞ, ಜೊತೆಗೆ ಒಳ್ಳೆಯ ವಿಚಾರವಂತ, ಯಾವುದೇ ಧರ್ಮವನ್ನು ದ್ವೇಷಿಸದು ಒಬ್ಬ ವ್ಯಕ್ತಿ, ಜೊತೆಗೆ ವಿಚಾರವಾದವನ್ನು ವೈಜ್ಞಾನಿಕದಿಂದ ಬೆಳೆಸಬೇಕು ಅನ್ನುವಂಥ ಒಂದು ವಿಚಾರಧಾರೆಯ ವ್ಯಕ್ತಿ ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ, ಫೇಸ್ಬುಕ್ದೆಲ್ಲ ಹೇಳಿದ್ದಾರೆ. ರಹಮತ್ ತರೀಕೆರೆ ಇವತ್ತು ಸಾಹಿತ್ಯ ಪ್ರಪಂಚದಲ್ಲೇ ಭಾಳಷ್ಟು ಚಾಲನೆಯಲ್ಲಿರುವ ಹೆಸರು. ಆದರೆ ಇವತ್ತು ಒಂದಿಷ್ಟು ರೈಟ್ ವಿಂಗ್ ಜನ, ಬಲಪಂಥಿ ಜನ ಇವರನ್ನು ವಿಚಾರವಾದಿಗಳು, ನಗರ ನಕ್ಸೈಟ್ಸು ಮತ್ತೇನು ಕರಿತಾ ಇರ್ತಾರೆ. ಕರೀಲಿ, ಏನು ತಪ್ಪಿಲ್ಲ, ಅದು ಅವ್ರ ವಿಚಾರ. ಆದರೆ ಅವರು ಈ ಬುದ್ಧಿಮತ್ತೆ ಮತ್ತು ಚೀನಾ ನಾಯಿ ಕುರಿತಾಗಿ, ಅಂದರೆ ಈಗ ನೀವು ಅದು ಸುದ್ದಿ ನೋಡಿರ್ತೀರಿ, ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಯಾರಾಗದ ಒಂದು ರೋಬೋ ನಾಯಿಯನ್ನು ನಾವು ತಯಾರು ಮಾಡಿದ್ದೀವಿ ಅಂತ ಹೇಳಿ ಪ್ರದರ್ಶನ ಮಾಡಿ ಹೆಂಗೆ ಅಪಾಚಿಗೀಡಾದೀವಿ ಅನ್ನೋದನ್ನು ರೆಫರೆನ್ಸ್ ಇಟ್ಟುಕೊಂಡು ನಾವು ಏನು ಆಗ್ತಾಯಿದ್ದೀವಿ, ಯಾಕೆ ಹಿಂಗೆ ಆಗ್ತಾಯಿದೆ ಅನ್ನೋಂಥ ಚಿಂತನೆ ಮಾಡಿ ಒಂದೆರಡು ಮಾತಾಡೋದು ನಾವು ಗಮನಿಸ್ಬೇಕಾಗಿದೆ. ಯಾಕೆಂದರೆ ಕೇವಲ ತಮಗೆ ಆಗದವರನ್ನು ನಮ್ಮ ರೈಟ್ ವಿಂಗ್ದವರು, ಸಂಪ್ರದಾಯವಾದಿಗಳು, ಬಲಪಂಥೀಯರು, ಅವ್ರು ನೆಕ್ಸ್ಟ್ ರೈಟ್ ರೀ, ಅವ್ರು ತಪ್ಪು ರೀ, ಅವ್ರು ದೇಶ ವಿರೋಧಿಗಳು ರೀ, ದೇಶದ್ರೋಹಿಗಳು ರೀ, ಏನಾದರೂ ಅವ್ರ ಬಗ್ಗೆ ಟೀಕೆ ಮಾಡಿದರೆ ಇದ್ದಿದ್ದು ವಸ್ತುಸ್ಥಿತಿ ಹೇಳಿದ್ರೆ ದೇಶದ್ರೋಹಿಗಳು ಅನ್ನುವಂಥ ಪಟ್ಟ ಗಟ್ಟಿಬಿಡೋದು ಸಾಮಾನ್ಯ ಆಗಿದೆ. ಹೀಗಾಗಿ ಇವತ್ತು ನಮ್ಮ